ಹಲೋ ಮೇಡಮ್, ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮಗೊಂದು ಗಂಟೆ ಮಾತ್ರ ಟೈಮ್ ಇರೋದು. ಪೂರ್ತಿ ಲೋನ್ ಅಮೌಂಟ್ 27,000. ನನ್ನ ಬ್ಯಾಲೆನ್ಸ್ ಕ್ಲಿಯರ್ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ನನ್ನ ಬಗ್ಗೆ ಗೊತ್ತಿಲ್ಲ ನಿಮ್ಗೆ. ನಿಮ್ ಕಾಂಟ್ಯಾಕ್ಟ್ ಅಲ್ಲಿರೋ ಎಲ್ರಿಗೂ ಫೋನ್ ಮಾಡಿ ನಿಮ್ ಲೋನ್ ಬಗ್ಗೆ ಹೇಳ್ತೀವಿ. ಅಷ್ಟೇ ಅಲ್ಲ, ನಿಮ್ ಫೋಟೋನ ಮಾರ್ಫಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀವಿ. ಇನ್ನೊಂದ್ಸಲ ಹೇಳ್ತಿದೀನಿ, 1 ಗಂಟೆ ಮಾತ್ರ ಟೈಮ್ ಇರೋದು. ಅಷ್ಟ್ರಲ್ಲಿ ಕ್ಲಿಯರ್ ಮಾಡ್ಕೊಂಬಿಡಿ, ಓಕೆನಾ? ಮತ್ತೆ ಕಾಲ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ಅರುಣ, ನಮಗ್ ಬರ್ಬೇಕಾಗಿರೋ ದುಡ್ಡು ಬಂದಿದೆ. ನಾವು ಗೋಪಾಲ್ ಅವ್ರಿಗೆ ಸಾಲ ವಾಪಸ್ ಕೊಡ್ಬೇಕಲ್ಲ, ಕಳಿಸ್ಕೊಡ್ತಿದೀನಿ. ಆಯ್ತು ಬಿಡು, ಸೆಂಡ್ ಮಾಡಿದ್ದೀನಿ. ಹಾಯ್ ಬ್ರೋ. ಬ್ರೋ, ನಿಮಗ್ ಕೊಡ್ಬೇಕಾಗಿರೋ ದುಡ್ಡನ್ನ ಸೆಂಡ್ ಮಾಡಿದ್ದೀನಿ ನೋಡಿ. ಓಕೆ ಬ್ರೋ, ಇನ್ನೂ ಏನಾದ್ರೂ ಬೇಕು ಅಂದ್ರೆ ಹೇಳಿ ಬ್ರೋ. ಆಯ್ತು, ಥ್ಯಾಂಕ್ ಯು ಬ್ರೋ. ಮತ್ತೇನಾದ್ರೂ ಬೇಕು ಅಂದ್ರೆ ಕೇಳು ಅಂದ ಕಣೆ. ಗೋಪಾಲ್ ಬ್ರೋ ತುಂಬಾ ಒಳ್ಳೆಯವನ್ ಕಣೆ. ಅರುಣ, ನಂಗೆ ಟೈಮ್ ಆಯ್ತು, ನಾನು ಹೋಗ್ತಾ ಇದ್ದೀನಿ. ಏನು ಅಂದ್ರೆ? ನಾನು ಮತ್ತೆ ಮಾತಾಡ್ತೀನಿ ಕಣೆ, ಟೈಮ್ ಇಲ್ಲ. ಪ್ಲೀಸ್ ಬರ್ತೀನಿ. ನಿಮ್ ಫೋಟೋನ ಮಾರ್ಫಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀವಿ. ಇನ್ನೊಂದ್ಸಲ ಹೇಳ್ತಿದ್ದೀನಿ, 1 ಗಂಟೆ ಮಾತ್ರ ಟೈಮ್ ಇರೋದು. ಅಷ್ಟ್ರಲ್ಲಿ ಕ್ಲಿಯರ್ ಮಾಡ್ಕೊಂಬಿಡಿ. ಮತ್ತೇನಾದ್ರೂ ಬೇಕು ಅಂದ್ರೆ ಕೇಳು ಅಂದ ಕಣೆ. ಗೋಪಾಲ್ ಬ್ರೋ ತುಂಬಾ ಒಳ್ಳೆಯವನ್ ಕಣೆ. ನಿಮ್ ಫೋಟೋನ ಮಾರ್ಫಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀವಿ. ಅರುಣ ಹೇಳ್ಬೇಕು. ಅರುಣ ಅವರು ನಿಮ್ ಹತ್ರ ಒಂದ್ ವಿಷಯ ಪರ್ಸನಲ್ ಆಗಿ ಮಾತಾಡ್ಬೇಕು. ಮನೆಗ್ ಬರ್ತೀರಾ? ಪರ್ಸನಲ್ ಅಂದ್ರಲ್ವಾ, ಖಂಡಿತವಾಗ್ಲೂ ಬರ್ತೀನಿ. ಹಾಯ್ ಅರುಣ. ಏನ್ ವಿಷಯ? ಏನಿ ಟೆನ್ಷನ್? ಏನಾಯ್ತು ಹೇಳಿ. 5 ತಿಂಗಳ ಹಿಂದೆ ಲೋನ್ ಆಪಲ್ಲಿ ಲೋನ್ ತಗೊಂಡಿದ್ದೆ. 3 ತಿಂಗಳು ಕ್ಲಿಯರ್ ಮಾಡಿದ್ದೆ. ಆಮೇಲೆ ಕ್ಲಿಯರ್ ಮಾಡಕ್ಕಾಗ್ಲಿಲ್ಲ. ಈಗ 27,000 ಕ್ಲಿಯರ್ ಮಾಡ್ಬೇಕು ಅಂತಿದ್ದಾರೆ. ಬೆಳಿಗ್ಗೆಯಿಂದ ಅವ್ರು ಕಂಟಿನ್ಯೂ ಕಾಲ್ ಮಾಡ್ತಾ ಇದ್ದಾರೆ. 1 ಅವರಲ್ಲಿ ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ನನ್ನ ಕಾಂಟ್ಯಾಕ್ಟಲ್ಲಿರೋ ಎಲ್ಲಾ ನಂಬರ್ಗಳಿಗೂ ಕಾಲ್ ಮಾಡಿ ನನ್ ಲೋನ್ ಬಗ್ಗೆ ಹೇಳ್ತೀನಿ ಅಂತಿದ್ದಾರೆ. ನನ್ ಫೋಟೋಸ್ನ ಮಾರ್ಫಿಂಗ್ ಮಾಡಿ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತಿದ್ದಾರೆ. ಈ ವಿಷಯ ನಿಮ್ ಹಸ್ಬೆಂಡಿಗೆ ಗೊತ್ತಾ? ಗೊತ್ತಿಲ್ಲ. ಗೊತ್ತಾದ್ರೆ ನಮ್ಮಿಬ್ರಿಗೂ ಜಗಳ ಆಗತ್ತೆ. ಆಪ್ ಲೋನ್ ಏನೋ ಕ್ಲಿಯರ್ ಮಾಡ್ತೀರಾ, ಓಕೆ. ಅದನ್ ಕೊಟ್ಟಿರೋ ನನ್ ಸಾಲ ಹೇಗೆ ಕ್ಲಿಯರ್ ಮಾಡ್ತೀರಾ? ಆಪ್ ಲೋನ್ ಕ್ಲಿಯರ್ ಮಾಡಿಲ್ಲ ಅಂದ್ರೆ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ನನ್ ಸಾಲ ಕ್ಲಿಯರ್ ಮಾಡಿಲ್ಲ ಅಂದ್ರೆ ವಿಷಯ ನಮ್ಮಿಬ್ರಲ್ಲ ಇರುತ್ತೆ. ಹೇಳಿ ಅರುಣ ಅವ್ರೆ, ಓಕೆನಾ? ವಿಷಯ ನಮ್ಮಿಬ್ರಲ್ಲೇ ಇರುತ್ತೆ. ಹೇಳಿ, ಡೀಲ್ ಓಕೆನಾ? ಯಾರು? ಅವನೇ ಅಲ್ವಾ? ಅವ್ರು ಹೇಳಿದ ಟೈಮಿಗೆ ಮಾಡ್ತಾರೆ. ಅವ್ರು ಹೇಳ್ದಾಗ ಕೇಳಲಿಲ್ಲ ಅಂದ್ರೆ ಅವ್ರಿಗೇನ್ ಬೇಕೋ ಅದನ್ನ ಮಾಡ್ತಾರೆ. ವಿಷಯ ನಮ್ಮಿಬ್ರ ಮಧ್ಯೆನೇ ಇರುತ್ತೆ ಅಂತ ಹೇಳಿದ್ನಲ್ವಾ? ಇನ್ನೊಂದ್ಸಲ ನಿನಗ್ ಮಾಡ್ತಾರೆ, ಅದಾದ್ಮೇಲೆ ನಿನ್ ಗಂಡ ನಿಂಗ್ ಮಾಡ್ತಾರೆ. ಈ ತರ ತುಂಬಾ ಜನಕ್ಕಾಗಿದೆ, ನಿಂಗ್ ಗೊತ್ತಿಲ್ವೇನೋ. ಟೈಮ್ ಇಲ್ಲ ಅರುಣ ಅವ್ರೆ. ಈಗ್ಲೇ ಎಲ್ಲ ಲೋನ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ನನ್ನ ಅಕೌಂಟ್ ಕ್ಲೋಸ್ ಮಾಡಿ. ಒಟ್ಟು 27,000 ರಿಟರ್ನ್ ಮಾಡೋದಾದ್ರೆ 5 ಸಾರಿ, ರಿಟರ್ನ್ ಮಾಡದೇ ಇದ್ರೆ 10 ಸಲ. ನೀನ್ ನನಗ್ ಕೊಡ್ತಿರೋ ನಂಬರ್ ಆಫ್ ಆಫರ್ಸ್. ರಿಟರ್ನ್ ಮಾಡ್ತೀನಿ. ಹಾಗಿದ್ರೆ 5 ಸಲ ಫಿಕ್ಸ್. ಸೆಂಟ್.
ಅರುಣ ಏನ್ ಮಾಡ್ತಿದ್ಯಾ ಅರುಣ? ಏನೇ ಮಾಡ್ತಿದ್ಯಾ ನೀನು? ನಿಮಗ್ ಗೊತ್ತಿಲ್ದೆ ಲೋನ್ ಆಪ್ ಅಲ್ಲಿ ಲೋನ್ ತಗೊಂಡಿದ್ದೆ ರೀ. ಅದನ್ನ ವಾಪಸ್ ಕೊಡೋದಿಕ್ಕೆ ಇವ್ರ ಹತ್ರ ಸಾಲ ಕೇಳಿದಿಕ್ಕೆ ಈಗ ಒಪ್ಕೊಂಡ್ರೆ ಕೊಡ್ತೀನಿ ಅಂದ್ರು. ನನ್ಗೆ ಹೇಳ್ಬೇಕಿತ್ತು, ನಾನೇನಾದ್ರೂ ಮಾಡ್ತಾ ಇದ್ದೆ. ಆ ವಿಷಯ ನೆನೆ ನಿಮಗ್ ಹೇಳ್ಬೇಕು ಅಂತಾನೆ ನಾನ್ ಮಾತಾಡ್ತಾ ಇದ್ರೆ ಅರ್ಜೆಂಟ್ ಕೆಲ್ಸ ಇದೆ ಅಂತ ಹೊರಟೋದ್ರಿ ನೀವು. ಅದಕ್ಕೆ ಹೀಗೆಲ್ಲ ಮಾಡೋದಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಹೀಗೆಲ್ಲ ಮಾಡ್ಬಿಟ್ಟರಿ. ನಿಂದು ಒಂದ್ ಜೀವನ. ನೀನೇನು ಫೋನ್ ಮಾಡ್ತೇ ಬಂದ್ಬಿಟ್ಟಿದ್ಯಾ? ಫೋನ್ ಏನಕ್ಕೆ? ಇವಾಗ ನನ್ ಟೈಮೇ ಅಲ್ವಾ? ಬಿರಿಯಾನಿ ವಿತ್ ಬೈಟ್. ಇವತ್ತು ಬೇಡ, ಹೋಗು. ಯಾಕೆ, ಏನಾಯ್ತು? ಯಾಕೆಂದ್ರೆ ನನ್ ಪೀರಿಯಡ್ ಫಸ್ಟೇ. ಅಯ್ಯ, ಏನೇ ನೀನು ಇಂಥ ಟೈಮಲ್ಲಿ ನಾವ್ ಎಷ್ಟ್ ಸಲ ಮಾಡಿಲ್ಲ ಹೇಳು? ಇವತ್ ಬೇಡ, ಬ್ಲೀಡಿಂಗ್ ಜಾಸ್ತಿ ಇದೆ. ಇವಾಗ ಬೇಡ, ಹೋಗು. ಹಾಗಿದ್ರೆ ಹಾಗೆ ಮಾಡ್ತೀನಿ. ಒಂದ್ಸಲ ಬೇಡ ಬೇಡ ಅನ್ಬೇಡ, ಅರ್ಥ ಮಾಡ್ಕೋ. ಒಂದೇ ಸಲ ಬೇಡ ಅಂತ ಹೇಳ್ತಿದ್ದೀನಲ್ಲ.